ಇವತ್ತು ನೀವು ನ್ಯಾಯಬೆಲೆ ಅಂಗಡಿಕಾರರು ಕೂಡಿಸಿ ಜಿಲ್ಲಾಧಿಕಾರಿಗಳು ಮನವಿ ಕೊಡಕ್ಕೆ ಬಂದಿದ್ದು ಸರ್, ಸಮಸ್ಯೆ ಆಗಿದೆ ಏನು ಸರ್ ನಮಗೆ? ಸರ್, ನಮಗೆ ಪ್ರತಿ ತಿಂಗಳು ಸಿಂಗಲ್ ಬಯೋಮೆಟ್ರಿಕ್ ಇರ್ತಿತ್ತು. ಈ ಸಲ ನಮ್ಮ ಸ್ಟೇಟ್ದು ಏನೋ ರೇಷನ್ ಈ ಸಲ ಬಂದಿಲ್ಲ. ಈ ಸಲ ಮೋದಿ ಅವ್ರದ್ದು 2 ಸಲ ರೇಷನ್ ಬರ್ತಾ ಇದೆ ಸೆಂಟ್ರಲ್ದು. ಆಮೇಲೆ ಈಗ ಮೇ ಮತ್ತು ಜೂನ್ 2 ತಿಂಗಳದನ್ನು ಕೂಡಿಸಿ ನಾವು ಕೊಡ್ತಾ ಇದ್ದೀವಿ. ಅದು ಗ್ರಾಹಕರದು 2 ಸಲ ಬಯೋಮೆಟ್ರಿಕ್ ತಗೋಬೇಕು. ಮೇದು ಫಸ್ಟ್ ತಗೊಳುತ್ತೆ, ಆಮೇಲೆ ಇಲ್ಲ. ಮೇನ್ ಮುಖ್ಯವಾಗಿ ಏನೇಳಿದ್ರೆ ಹೇಳ್ಬೇಕಂತ ಹೇಳಿದ್ರೆ ಸರ್ವರೇ ಇಲ್ಲ ಸರ್, ಟೋಟಲ್ ಸರ್ವರ್ ಇಲ್ಲ. ಇದು ನಮ್ಮ ಬಿಜಾಪುರ ಜಿಲ್ಲೆ ಅಂತಲ್ಲ, ಪೂರ ರಾಜ್ಯಾದ್ಯಂತ ಸಮಸ್ಯೆ ಇದೆ. ಆದಷ್ಟು ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಲೆವೆಲಿಂದ ನಮ್ಮ ಇವರಿಗೆ ಮಿನಿಸ್ಟರಿಗೆ ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಆಮೇಲೆ ಕಮಿಷನರ್ಗೆ ಮನವಿ ಕೊಟ್ಟಿದ್ದೀವಿ. ನಾವು ನಮ್ಮ ಜಿಲ್ಲೆಯ ಪ್ರಕಾರ ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿಗೂ ಮನವಿಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ನಮ್ಮ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಹಿರಿಯ ಅಧಿಕಾರಿಗಳಿಗೆ. ಸರ್, ಇರೋದು ಏನೋ 2 ದಿವಸ ಉಳಿದದ, ನೀವು ಈಗ ಮನವಿ ಕೊಡತ್ತಿಲ್ಲ ಆಗ್ತದೆ. ಪ್ರಾರಂಭವಾಗಿ 1ನೇ ತಾರೀಕಿನಿಂದ ರೇಷನ್ ಚಾಲು ಆಗೈತೆ. 2 ದಿವಸ ಏನು ಮಾಡಿರಿ ನೀವು? ಈಗಾಗಲೇ ರಾಜ್ಯದಿಂದ ಸರ್, ನಾವು ಈಗಾಗಲೇ ನಮ್ಮ ಸ್ಟೇಟಲ್ಲಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಆದರೂ ಸರ್, ನಾವು ನಮ್ಮ ಜಿಲ್ಲೆಯಿಂದನೂ ನಾವು ಕೊಡಬೇಕಂತ ಅಂಗಡಿಯಿಂದ ನಮ್ಗೆ ಹೇಳೋದಾಗ್ತಿರಲಿಲ್ಲ, ಜನರು ಬಿಡ್ತಾ ಇರಲಿಲ್ಲ. ಈಗ ನಮ್ದು ಆಲ್ರೆಡಿ 60-70% ನಮ್ಮದು ವಿತರಣೆ ಮುಗಿದೈತಿ. ಇನ್ನೂ 30-40% ನಮ್ಮ ವಿತರಣೆ ಆಗಬೇಕು. ನೀವು 2 ಸಲ ಟೈಮ್ ಐತಿ. ಅದಕ್ಕೆ ನಾನು ಟೈಮ್ ಸಿಗಲಾರ್ದಂಗೆ ನಾನು ಇಲ್ಲಿ ಬರೋದಕ್ಕೆ ಲೇಟ್ ಆಗಿ ಸರ್. ಸರ್, ಈ ಸದ ಏನು ನಿಮ್ಮ ಈ ಸದ ಈಗ ಏನಪ್ಪ ಅಂತಂದ್ರೆ ಇನ್ನೊಂದು 4-5 ದಿವಸ ಹೆಚ್ಚು ಟೈಮ್ ಕೊಡಂತ ಬಿಡ್ತಿರೋ ಅಥವಾ ಏನು ಸರ್ವರ್ ಚಲೋ ಮಾಡ್ರಿ ಅಂತ ಬರ್ತೀರೋ ಏನಂತ ಇದೆ? ಇಲ್ಲ ಸರ್, ನಮ್ಮ ಪ್ರಕಾರ 5 ತಾರೀಕನ್ನು ಕೊಟ್ಟರೆ ಒಳ್ಳೆಯದು. ಅದು ಆಗಲ್ಲ, ನಮಗೆ ಗೊತ್ತು. ಆದರೆ ಬರುವಂಥ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಾದರೂ ನಮ್ಗೆ ಒಂದು ಸಿಂಗಲ್ ಬಯೋಮೆಟ್ರಿಕ್ ಮಾಡಿ ಯಾವುದೇ ರೀತಿ ಸರ್ವರ್ ಸಮಸ್ಯೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾಗಿ ಎಲ್ಲರಿಗೂ. ಸರ್, ಅಂಗಡಿಗೆ ಬಂದಂಥ ಗ್ರಾಹಕರು ಏನು ಸಹಕರಿಸ್ತಿದ್ದಾರೆ ಏನಿಲ್ಲ? ಇಲ್ಲ ಸರ್, ಗ್ರಾಹಕರು ಏನಂತಾರೆ, ನಮ್ಮದು ಗ್ರಾಹಕರಿಗೆ ಏನು ಗೊತ್ತಿರಂಗಿಲ್ಲ, ಸರ್ವರ್ ಸಮಸ್ಯೆ ಏನು ಗೊತ್ತಾಗಲ್ಲ. ಅವ್ರೇನಂತಾರೆ, ನಿಮ್ಮದು ನೆಟ್ವರ್ಕ್ ಸರಿ ಇಲ್ಲ, ನಿಮ್ಮ ಲ್ಯಾಪ್ಟಾಪ್ ಹಳದಾಗೈತಿ, ನಿಮ್ಮ ಬಯೋಮೆಟ್ರಿಕ್ ಹಳದಾಗೈತಿ, ಎಲ್ಲ ಕಡೆ ಬರುತ್ತೆ ಅಂದರೆ ಅವ್ರು ಈ ಥರ ಹೇಳ್ತಾರೆ. ಮತ್ತು ಅವ್ರಿಗೆ ಆದರೂ ಸಹ ನಾವು ಪೇಷನ್ಸ್ ತೊಗೊಂಡು ಸಮಾಧಾನ ಇಲ್ಲ ರೀ, ಆ ಥರನಿಲ್ಲ, ಇದು ನಮ್ಮ ಸಮಸ್ಯೆ ಅಲ್ಲ, ಇದು ಪೂರ ರಾಜ್ಯಾಂತ ಸಮಸ್ಯೆ ಐತಿ ಅಂತ ಹೇಳಿ ಅವರಿಗೆ ಕನಸು ಮಾಡಿ ಸಮಾಧಾನ ಮಾಡ್ತಾಯಿದ್ದಾರೆ. ಸರ್, ತಮ್ಮ ಹೆಸರು? ಅರುಣ್ ಕುಮಾರ್ ಗುಜ್ಜರ್. ಥ್ಯಾಂಕ್ ಯು. ಜಿಲ್ಲಾದಿಂದ ಬಂದಿರ್ತಾರಲ್ಲ, ಅವ್ರಿಗೆ ಹೆಂಗೆ ಮಾಡತ್ತೀರಿ ಸರ್ ನೀವು? ಸರ್, ನಮ್ಗೆ ಪ್ರತಿ ಸಲನೂ ಅಡಿಷನಲ್ ಅಲಾಟ್ಮೆಂಟ್ ಸಿಕ್ತಿತ್ತು. ಈಗ ಸುಮಾರು 2 ತಿಂಗಳು ಹೋದ ತಿಂಗಳು ಹಿಡಿದು ನಮಗೆ ಸಿಗ್ತಾ ಇಲ್ಲ. ಆದರೂ ಸಹ ಅವ್ರು ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ನಮ್ಮ ಗ್ರಾಹಕರ ಎಲ್ಲ ಮುಗಿದ ಮೇಲೆ, ನಮ್ಮ ಅಂಗಡಿಗಳ ಕಸ್ಟಮರ್ ಎಲ್ಲ ಮುಗಿದ ಮೇಲೆ ನಿಮಗೆ ಲಾಸ್ಟ್ ತಾರೀಕು ಕೊಟ್ಟು 33 ತಾರೀಕು ಅವ್ರಿಗೆ ಹೇಳಿದ್ರು ಸರ್. ಲಾಸ್ಟಿಗೆ ನಮ್ಮ ಕಡೆ ಏನಾರ ಅಡಿಷನಲ್ ಹೆಚ್ಚುವರಿಯಾಗಿ ಉಳಿದ್ರೆ ನಮ್ಮ ಗ್ರಾಹಕರು ತಗೊಳ್ಳೋದನ್ನ ಅವ್ರು ಬರಲಿಲ್ಲ ಅಂತಂದ್ರೆ ನಾವು ಆ ಆರಾಧನೆಯನ್ನು ಬೇರೆ ಊರಿಗೆ ಬಂದವರಿಗೆ ವಿತರಣೆ ಮಾಡ್ತೀವಿ. ಹೌದು ರೀ, ಅವ್ರು ನಿಮ್ಮ ಮ್ಯಾಗೆ ವಿಶ್ವಾಸ ಇಟ್ಟಿರ್ತಾರಲ್ಲ ಈ ಸದ ಏನು, ಮತ್ತು ಬೇರೆ ಜಿಲ್ಲಾದವರಾಗಲಿ ಬೇರೆ ತಾಲೂಕಿನವರು ಇವ್ರು ಕೊಡ್ತಾರೆ ಅಂತ ನಾಳೆಗೆ ಆಗ್ತಾರೆ. ನೀವು ಲಾಸ್ಟಿಗೆ 30 ತಾರೀಕು ಒಮ್ಮೆಲೆ ಕೈ ಎತ್ತಿರಪ್ಪ ಸರ್, ಅವ್ರು ಏನು ಮಾಡಬೇಕು ಸರ್? ಅವ್ರಿಗೆ ನಾವು ಮೊದಲೇ ಹೇಳಿದ್ವಿ, ನಾವು 30 ತಾರೀಕು ತನಕ ಕೊಡ್ತೀವಿ, ನಮ್ಮ ಕಡೆ ಸ್ಟಾಕ್ ಉಳಿದ್ರೆ ಇಲ್ಲ ಅಂದ್ರೆ ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಕ್ಲಿಯರ್ ಹೇಳಿದ್ವಿ. ನಿಮ್ಗೆ ಹಂಗೂ ಅರ್ಜೆಂಟ್ ಇದ್ದರೆ ನಿಮ್ಗೆ ಎಲ್ಲೇ ಯಾವ ಕಾರ್ಡಿಂದ ಲೋಕ್ ತೊಗೋಬೋದು ಅಂತ ಅವ್ರಿಗೆ ಮೊದಲು ನಾವು ಅಡ್ವಾನ್ಸ್ ತಿಳಿಸಿದ್ವಿ ಸರ್. ಸರ್, ಅಡಿಷನಲ್ ಅಲಾಟ್ಮೆಂಟ್ ಬಗ್ಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ, ಅವ್ರು ಏನು ಹೇಳಿದ್ರು ನಿಮಗೆ? ಸರ್, ಅವ್ರು ಸದ್ಯಕ್ಕೆ ಈಗ ನಮ್ಮ ಕಡೆ ಸ್ಟಾಕ್ ಇಲ್ಲ, ನೋಡೋಣ ನೆಕ್ಸ್ಟ್ ತಿಂಗಳೆಲ್ಲ ನೋಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಡಿದ್ರು. ಥ್ಯಾಂಕ್ ಯು. ಸರ್, ನಮ್ಮ ಬಿಜಾಪುರದಲ್ಲಿ ನ್ಯಾಯಬೆಲೆ ಸುಮಾರು 75 ನ್ಯಾಯಬೆಲೆ ಅಂಗಡಿ ಇದ್ದಾವೆ. ಅದರಲ್ಲಿ ಈ ತಿಂಗಳು ಸರ್ವರ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಸಲ ಮೇ ಮತ್ತು ಜೂನ್ 2 ತಿಂಗಳದು ಪ್ರತಿ ಗ್ರಾಹಕರು 2 ಸಲ ಬಯೋಮೆಟ್ರಿಕ್ ತೊಗೋಬೇಕು. ಹಾಗಾಗಿ ಸರ್ವರ್ದು ಪೂರ ರಾಜ್ಯಾಂತ ಸರ್ವರ್ ಇಲ್ಲ. ಹಾಗಾಗಿ ನಾವು ನಮ್ಮ ಮನೆ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಹಾಗೂ ಮತ್ತು ನಮ್ಮ ಉಪನಿರೀಕ್ಷಕರು ಆಹಾರ ಮತ್ತು ನಾಗರಿಕ ಇಲಾಖೆ, ಸರ್ವರಾಜ್ಯ ಇಲಾಖೆ ಇವರಿಗೊಂದು ಮನವಿ ಕೊಟ್ಟಿದ್ವಿ. ಹಾಗೂ ಮತ್ತು ನಮ್ಮ AD ಅಸಿಸ್ಟೆಂಟ್ ಡೈರೆಕ್ಟರು, ಸಹಾಯಕ ನಿರ್ದೇಶಕರು ಇವರಿಗೂ ಒಂದು ಮನವಿ ಕೊಟ್ಟಿದ್ವಿ. ಸಾಕಷ್ಟು ಸರ್ವರ್ ಸಮಸ್ಯೆಯಿಂದ ನಾವು ತುಂಬ ತೊಂದರೆಯಲ್ಲಿ ಉಳಿತಾ ಇದ್ದೀವಿ. ಈಗ ಆಲ್ರೆಡಿ ತಾರೀಕು 29 ಇದೆ. ಸುಮಾರು ಇನ್ನೂ 20-25% ನಮ್ದು ಇನ್ನೂ ಬಯೋಮೆಟ್ರಿಕ್ ಆಗಬೇಕು, ಆಗ್ತಾ ಇಲ್ಲ. ಅದಕ್ಕೆ ಇದರ ಸರ್ವರ್ ಸ್ವಲ್ಪ ನಮ್ಗೆ ಸರಿಯಾಗಿ ಮಾಡಿಕೊಡ್ಬೇಕಾಗಿ ನಾವು ಮನೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ಸರ್ವರ್ ಹೋದ್ರೆ ನ್ಯಾಯಬೆಲೆ ಅಂಗಡಿಗೆ ಏನು ಪ್ರಾಬ್ಲಮ್ ಆಗ್ತದೆ ಸರ್? ಸಾರ್ವಜನಿಕರು ಕೂಲಿ ಕೆಲಸ ಮಾಡೋರು ಇರ್ತಾರೆ, ಅವರು ಪೂರ ಒಂದೊಂದು ಡೇ ಹೋಗುತ್ತೆ ಸರ್. ಸುಮಾರು ಒಂದು ಗಿರಾಕಿ ಆಗಬೇಕು, ಒಂದು ಕಸ್ಟಮರ್ ಬಯೋಮೆಟ್ರಿಕ್ ತಗೋಬೇಕಾದ್ರೆ 20 ನಿಮಿಷ 15-20 ನಿಮಿಷ ಟೈಮ್ ತೊಗೊಳ್ತಾ ಐತೆ. ಹಾಗಾಗಿ ಅವರು ದಿನನಿತ್ಯ ಅವ್ರ ಕೆಲಸವನ್ನು ಬಿಟ್ಟು ಇದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಸರ್. ಅವ್ರಿಗೆ ಗ್ರಾಹಕರಿಗೆ ಇದು ಭಾಳ ತೊಂದರೆ ಆಗ್ತದೆ ಸರ್. ಎಷ್ಟು ಅಂಗಡಿದವ್ರು ಬಂದಿದೆ ಸರ್? ನಾನು ಸುಮಾರು ಒಂದು 15-20 ಅಂಗಡಿಗಳು ಬಂದಿದೆ ಸರ್. ಅದೇ ಅಂಗಡಿಯಾಗ ಸರ್ವರ್ ಏನು ಸರ್? ಪ್ರತಿಯೊಂದು ಅಂಗಡಿಗೆ ಸರ್ವರ್ ಪ್ರಾಬ್ಲಮ್ ಇಲ್ಲ ಸರ್, ಇದು ನಮ್ಮ ಪೂರ ಸ್ಟೇಟಲ್ಲಿ ಸರ್ವರ್ ಪ್ರಾಬ್ಲಮ್ ಇತ್ತು. ಇದು ಪೂರ ರಾಜ್ಯದ ಸರ್ವರ್ ಪ್ರಾಬ್ಲಮ್ ಇದೆ. ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಇವರು ಸಹ ನಮಗೆ ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಪ್ರತಿಯೊಬ್ಬರು ಮಿನಿಸ್ಟರ್ಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದು ಸರ್ವರ್ ನಮ್ಗೆ ಆದಷ್ಟು ಸರ್ವರ್ ಪ್ರಾಬ್ಲಮ್ ಮಾಡಿಕೊಡ್ಬೇಕು. ಮತ್ತು ಮುಂದಿನ ಬರುವಂಥ ತಿಂಗಳು ಜೂನ್ ತಿಂಗಳಲ್ಲಿ ಸಹಿತ ಇದು 2 ಸಲ ಬಯೋಮೆಟ್ರಿಕ್ ಆಗ್ಬೋದು ಸರ್. ಇದು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಿದ್ದೀವಿ. ಅರುಣ್ ಕುಮಾರ್ ಗುಜ್ಜರ್, ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಬೆಂಗಳೂರು. ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಷಯ: ಪಡಿತರ ವಿತರಣೆ ಸರ್ವರ್ ಸಮಸ್ಯೆ ತಕ್ಷಣ ಸರಿಪಡಿಸುವ ಕುರಿತು
ಮನವಿ ಮಾನ್ಯರೇ, ಬಿಜಾಪುರ ನಗರ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಪಡಿತರ ವಿತರಣೆ ಸರ್ವರ್ ಸಮಸ್ಯೆ ತೀವ್ರವಾಗಿ ಎದುರಾಗುತ್ತಿದೆ. ಸರ್ವರ್ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಪಡಿತರ ವಿತರಣೆ ವಿಳಂಬವಾಗುತ್ತಿದೆ. ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿಕಾರರು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ. ಪಡಿತರ ಪಡೆಯಲು ಬಂದ ಫಲಾನುಭವಿಗಳು ಗಂಟೆಗಟ್ಟಲೆ ಕಾಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗುತ್ತಿದೆ. ಸಾರ್ವಜನಿಕರು ಸರ್ವರ್ ಸಮಸ್ಯೆಯಿಂದ ಬಯೋಮೆಟ್ರಿಕ್ ಪ್ರತಿಕ್ರಿಯೆ ವಿಳಂಬವಾಗುತ್ತಿದೆ. ನ್ಯಾಯಬೆಲೆ ಅಂಗಡಿಕಾರರು ದಿನನಿತ್ಯ ಕಾರ್ಯನಿರ್ವಹಣೆಯಲ್ಲಿ ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆ ಬಿಜಾಪುರ ಜಿಲ್ಲೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ಕಂಡುಬರುತ್ತಿರುವ ಸಮಸ್ಯೆಯಾಗಿದೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕಾಗಿ ಅವಶ್ಯವಾಗಿರುತ್ತದೆ. ಇದಲ್ಲದೆ ಬೇರೆ ಜಿಲ್ಲೆ, ತಾಲೂಕು, ಬೇರೆ ನ್ಯಾಯಬೆಲೆ ಅಂಗಡಿ ಪಡಿತರ ವಿತರಣಾ ಚೀಟಿದಾರರು ಬಿಜಾಪುರ ನಗರ ವ್ಯಾಪ್ತಿಯಲ್ಲಿ ಅಂಗಡಿಗಳಿಗೆ ಬಂದು ಪಡಿತರ ಪಡೆಯುತ್ತಿರುವುದರಿಂದ ಹೆಚ್ಚುವರಿ ಒತ್ತಡ ಉಂಟಾಗುತ್ತಿದೆ. ಆದರೆ ಸಂಬಂಧಿಸಿದ ಇಲಾಖೆಗಳು ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಆಗದೇ ಇರುವುದರಿಂದ ಸಾರ್ವಜನಿಕ ಪಡಿತರ ವಿತರಣೆ ಪಡೆಯುವಲ್ಲಿ ಸಮಸ್ಯೆ ಎದುರಾಗುತ್ತಿದೆ. ಆದ್ದರಿಂದ ದಯವಿಟ್ಟು ಪಡಿತರ ವಿತರಣೆಯಲ್ಲಿ ಸರ್ವರ್ ಸಮಸ್ಯೆಯಿಂದ ತಕ್ಷಣ ಸರಿಪಡಿಸಲು ಹಾಗೂ ಅಗತ್ಯ ಪ್ರಮಾಣದ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಮಾಡಬೇಕಾಗಿ ಸಂಬಂಧಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ಬಿಜಾಪುರ ನಗರದ ನ್ಯಾಯಬೆಲೆ ಅಂಗಡಿಕಾರರ ವತಿಯಿಂದ ವಿನಂತಿಸುತ್ತಿದ್ದೇವೆ. ಅರುಣ್ ಕುಮಾರ್ ಗುಜ್ಜರ್.